ಮರಗಳಿಗೆ ಮುಂದಾಗಿ ಒಯ್ಯದನ್ನು ತಿಳಿಸಿದೆ, ಮರವಾರಿಗೆ ತುಪ್ಪವ ಕಂಠೆಯನ್ನು ತಿಳಿಸಿದೆ, ಶುದ್ಧ ಆರೋಗ್ಯಗಳನ್ನು ತಿಳಿಸಿದೆ. ಈ ಹೆಸರಿಗೆ ಅದಕ್ಕೆ ದಯಾದ ಬಸವಾದ ಭಕ್ತರನ್ನ ಪೂಜೆ ಬರೆಯವರನ್ನ ತನ್ನ ಭಕ್ತಿಯಿಂದ ಸ್ಮರಣೆಗಳು ಈ ಸಮಾರಂಭ ಸಾಂತ್ವನ ವಹಿಸಬೇಕಾದಂತ ಸುತ್ತೋಡಿದ ಶಿಲಾದೇಶಿಕರ ಸ್ವಾಮಿಗಳ ಅನಿವಾರ್ಯ ಕಾರಣದಿಂದ ಆಗಮಿಸಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಾಡಿನಲ್ಲಿ ತಮ್ಮದೇ ಆದ ಸೇವಾ ಕಾರ್ಯಗಳನ್ನು ನೆರವೇರಿಸುತ್ತಾ ಇರುವಂತಹ ಎಲ್ಲ ಪೂಜೆಗಳನ್ನು ಸಮರ್ಪಿಸಿ जयंती में मुख्य अतिथि हमारा भव्य भारत की आदरणीय श्रीमती द्रौपदी मुर्मू जी, आदरणीय हमारा कर्नाटक राज्यपाल भरत सिंह गहलोत जी, ವೇದಿಕೆಯಲ್ಲಿರುವ ಸಚಿವರಾದಂತಹ ದರ್ಶನವರೇ, ಈ ಸೋಮನವರೇ, ರವಿ ಪಾಟೀಲ್ ಅವರೇ, ಈ ರಮೇಶ್ ಅವರೇ, ಲಕ್ಷ್ಮೀ ವಾಲ್ಕರ್ ಎಲ್ಲ ಆಹ್ವಾನಿತ ವ್ಯಕ್ತಿಗಳೇ, ಆತ್ಮೀಯ ತಾಯಿ ಮಕ್ಕಳು, ಇಂದಿನ ಎಲ್ಲರೂ ಕೂಡ ನಮ್ಮ ಪರಮ ಗುರುದೇವರ 119ನೆಯ ಜಯಂತಿಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವಂತಹ ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯವಾದಂತಹ ಭೂಮಿ. ಮೈಸೂರಿನಿಂದ ಗಯಾವರೆಗೂ, ಇಲ್ಲಿಂದ ಬೀದರ್ವರೆಗೂ, ಇವೆಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮ್ಮ ವಿದೇಶದ ಲಿಂಗಾಯತ ಮಠಗಳು ಇವತ್ತು ಸ್ವಾತಂತ್ರ್ಯ ಪರಮಾತ್ಮ ಸ್ವಾತಂತ್ರ್ಯೋತ್ತರದಲ್ಲಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತಹ ಕ್ರಿಯೆಗಳನ್ನು ಕರ್ಕೊಂಡು ಬರ್ತಾ ಇರುವಂತಹದ್ದು ಎಲ್ಲರಿಗೂ ಕೂಡ ವೇದ್ಯವಾಗಿರುವಂತಹದ್ದು. ಆ ಪರಂಪರೆಯ ಸಾಧನೆ ಸಿಗುವಂತಹ ಮಠ ನಮ್ಮ ಸಿದ್ಧಲಿಂಗ ಶ್ರೀ ಮಠ. ಅದರ ಎತ್ತರವಾದಂತಹ ದೊಡ್ಡ ವ್ಯಕ್ತಿತ್ವ ಅಂದ್ರೆ ನಮ್ಮ ಶಿವಕುಮಾರ ನಮ್ಮ ಪರಮ ಪೂಜ್ಯರು ದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ 111 ವರ್ಷಗಳ ಕಾಲ ಅವರ ಜೀವಿತಾವಧಿಯಂತಹ, ಅದರಲ್ಲಿ 89 ವರ್ಷಗಳ ಕಾಲ ಸಮಾಜಕ್ಕಾಗಿ ಸೀಮಿತವಾಗಿರುವಂತಹ ಬಹುಶಃ ನಾಡಿನಲ್ಲಿ ಇಷ್ಟು ಹಣದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿದ್ದು ಒಂದೇ ಕಾರ್ಯವನ್ನ ಅವರು ನಿರಂತರವಾಗಿ ಮಾಡಿದಂತ ಉದಾಹರಣೆಯನ್ನ ಎಲ್ಲೂ ಕಾಣಲು ಸಾಧ್ಯವಿಲ್ಲ ಎನ್ನುವಂತ ಹಾಗೆ ನಮ್ಮ ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಅವರ ಆಚಾರ ವಿಚಾರ, ಅವರ ನಡೆಗಳು, ಅವರ ಪದ್ಧತಿ ಇವತ್ತಿಗೂ ಕೂಡ ಅದು ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಸ್ಮಯ ಹಾಗೂ ಒಂದು ಪವಾಡ ಅಂತ ಹೇಳಿದ್ರೆ ತಪ್ಪಾಗಿರುತ್ತದೆ. ಅವರ ದಾರಿಯಲ್ಲಿ ನಡೆಯುವಂತಹದ್ದು ಅತ್ಯಂತ ಕಠಿಣವಾಗಿರುವಂತಹ ಒಂದು ದಾರಿಯನ್ನ ಪೂರ್ತಿಸಿರುವಂತಹ ಅವರ ಬದುಕಿನಲ್ಲಿ 2 ಮುಖ್ಯವಾದಂತಹ ಕಾರ್ಯಗಳು. ಒಂದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಅದು ಯಾರಿಗೆ ಗ್ರಾಮಾಂತರ ಮಕ್ಕಳ ಶಿಕ್ಷಣ ಕೊಡಬೇಕು. ಆ ರೀತಿಯಲ್ಲಿ ಆ ಗ್ರಾಮೀಣ ಮಕ್ಕಳಿಗೆ ಗ್ರಾಮಾಂತರ ಶಾಲೆಗಳನ್ನು ತೆಗೆಯಬೇಕು. ಆ ಮೂಲಕ ಗ್ರಾಮಾಂತರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಆಗಬೇಕು ಅನ್ನುವಂತಹ ಮೂಲಕ ಆಸೆಯನ್ನ ನಮ್ಮ ಪರಪೂಜೆ ಇಟ್ಟಂತಹ ಅವರು ಸ್ವತಂತ್ರ ಪೂರ್ವದಿಂದ ಆರೋಗ್ಯಗಳು ಆಗಿರುವಂತಹ ಉದಾಹರಣೆಗಳು ಏನು ಸ್ಥಾಪನೆ ಮಾಡಿದಂತಹ ಸಾರ್ವಜನಿಕ ವಿದ್ಯಾರ್ಥಿಗಳಿಂದ ಜಾತ್ಯಾತೀತವಾಗಿ ಎಲ್ಲ ಮಕ್ಕಳಿಗೂ ಆಶಯವನ್ನು ಕೊಡುವಂತಹ ಪವಿತ್ರ ಕಾರ್ಯವನ್ನ ನೆರವೇರಿಸಿಕೊಂಡು ಬಂದಿರುವಂತಹದ್ದು ಈಗ ನಾಡಿನ ಭಾಗ್ಯ ಅನ್ನುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ನಮ್ಮ ಮನೆಗಳು ಹೇಗೆ ನಡ್ಕೊಂಡು ಬಂದಂದ್ರೆ ಒಂದು ಮಾತನ್ನು ಕೆಲಸವನ್ನು ಹೇಳ್ತೇನೆ. ಆಮಿಸದಲ್ಲೇ ಕೊಡಲು ಕಾಮನೆಯು, ಕಲ್ಪಿಸದಲ್ಲೇ ಕೊಡಲು ಕಲ್ಪವೃಕ್ಷ, ಚಿಂತಿಸದಲ್ಲೇ ಕೊಡಲು ಚಿಂತಾಮಣಿ, ಆಲಿಸದಲ್ಲೇ ಕೊಡಲು ಆಲಿಸದೆ, ಚಿಂತಿಸದೆ, ಕಲ್ಪಿಸದೆ, ಕೇಳದೆ ಕೊಡುವವರು ವಿಮರ್ಶೆಯನ್ನು ಹಾಗೆ ನಮ್ಮ ಮಕ್ಕಳು ಹೇಗೆ ಕೊಡ್ತಾ ಇರಬೇಕು ಅಂದ್ರೆ ಈ ರೀತಿಯಲ್ಲಿ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವಂತಹ ಪವಿತ್ರ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಪರಮ ಪೂಜ್ಯರ 119ನೆಯ ಈ ಪವಿತ್ರ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆದರಣೀಯವಾಗಿರುವಂತಹ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ನಿಜವಾದ ಕೂಡ ನಾವು ಹೆಮ್ಮೆ ಪಡಬೇಕಾಗಿರುವಂತಹದ್ದು, ಅವರ ಬಗ್ಗೆ ಎಲ್ಲ ತಿಳ್ಕೋಬೇಕಾಗಿರುವಂತಹದ್ದು ಅಂದ್ರೆ ಒಂದು ಆದರ್ಶವಾದ ಸರಳವಾದ ರೀತಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಬುಡಕಟ್ಟಿನ ಸಮುದಾಯದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ಸಾಧನೆ ಅಂತಂದ್ರೆ ನಮ್ಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರನ್ನ ನಾವು ಅಭಿಮಾನ ಹೇಳಬೇಕಾಗಿರುವಂತಹ हम सभी के लिए बहुत ही गर्व और खुशी का बात है कि भारत देश की प्रथम नागरिक हमारे भव्य भारत के राष्ट्रपति आदरणीय श्रीमती द्रौपदी मुर्मू जी आज परम पूज्य डॉक्टर श्री शिवकुमार महास्वामी जी की 119 जयंती और गुरुवंदना महोत्सव में पधारे हैं। यह बहुत ही गर्व और हर्ष की बात है। माननीय महोदय,
श्रीमती द्रौपदी मुर्मू जी का जन्म उड़ीसा राज्य के एक छोटे से गांव में एक आदिवासी परिवार में हुआ। उन्होंने बीए की उपाधि प्राप्त की और अपनी सेवा की शुरुआत एक शिक्षकी का रूप में की है। उसके बाद वह राजनीति में आई और मंत्री, राज्यपाल तथा हमारे देश के 15वें राष्ट्रपति और भारत की दूसरी महिला राष्ट्रपति के रूप में प्रस्तुत देश की सेवा कर रहे हैं। क्या उनकी मेहनत, ईमानदारी, देशभक्ति और संकल्प का प्रतिबिंब है। एक पिछड़े जनजाति से आने वाली भारत की पहली राष्ट्रपति के रूप में तथा देश के कम उम्र की राष्ट्रपति के रूप में इन्होंने इतिहास रचा है। परम पूज्य हमारा गुरु जी का 119वीं जयंती उत्सव में पहली बार पधारना यहाँ स्वामी जी के प्रति उनके भक्ति, बच्चों के प्रति उनका प्यार और श्री सिद्धगंगा मठ के प्रति सम्मान को दर्शाता है। श्री मठ और बच्चों के प्रति यह प्रेम और विश्वास ऐसा ही बना रहे। हम भगवान से प्रार्थना करता है और गुरु जी प्रार्थना करता है और कृपा से और गुरु जी की कृपा से उनके हमेशा आप पर रहे। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।